ಯವ್ವ ಲಕ್ಷ್ಮಕ್ಕ ಸಾಕ್ ಬರೇ ಯವ್ವ, ಹೊತ್ತಾತು ಮನಿಗೆ ಹೋಗಿ ಇನ್ನ ನಾನು ಒಯ್ಯಾಣ ಮಾಡ್ಬೇಕು, ಬಾಂಡೆ ಅದಾವು, ಅಡಿಗೆ ಮಾಡ್ಬೇಕು, ಇನ್ನ ಹುಡುಗರು ಸಾಲಿಂದ ಬರ್ತಾವು, ನನ್ನ ಗಂಡ ಬರ್ತಾನ, ಜಗ್ಗಿ ಕೆಲಸ ಐತೆ ಯವ್ವ ಲಕ್ಷ್ಮಕ್ಕ. ಹೊತ್ತು ಮುಳಿತಲ್ಲ, ಮುಂಜಾನೆಯಿಂದ ಪುರ್ಸತಿ ಇಲ್ದಂಗ್ ಮಾಡಿ ಬಾರ ಸಾಕು. ನಿಮ್ದೇನ ಯವ್ವ ಹೊಲ ದೊಡ್ಡದೈತಿ, ಏಟ್ ಮಾಡಿದ್ರು ಮುಗಿಯಂಗಿಲ್ಲ. ಅರೆ ಹಾ ಲಕ್ಷ್ಮಣ್ ಅಕ್ಕ, ನಾವು ಹೋಗ್ಬೇಕು. ನಮ್ಮ ಅರ್ದು ಇವತ್ತು ಚಿಕನ್ಗೆ ತರ್ತಾರೆ, ನಾವು ಚಿಕನ್ಗೆ ಮಾಡಿ ಬಿಸಿ ಬಿಸಿ ರೊಟ್ಟಿ ಮಾಡ್ಬೇಕಂತೆ. ಜಲ್ದಿ ಹೋಗೋಣ ಬನ್ನಿ. ಅಯ್ಯ ಹಾಡ್ಬಿಟ್ಟ್ಯಾರ. ಅಲ್ಲ ಏನ್ ಹಂಗ ಜಗ್ಗಿ ಪುರ್ಸತಿ ಇಲ್ದಂಗ್ ಕೆಲಸ ಮಾಡ್ರ ನೋಡು. ಬಂದದ್ದ ಮಟ್ಟ ಮಧ್ಯಾಹ್ನ ಬಿಸಿಲು ನೆತ್ತಿಗೆರನ್ನ ಬಂದಿರಿ, ಅಲ್ಲಿಗೆ ಮತ್ತೆ 20 ಬೇರೆ ಹುಚ್ಚಿ ಹೊಯ್ಯಾಕಂತ ಹೋದ್ರಿ, 20 ಬೇರೆ ನೀರ್ ಕುಡಿಯಾಕಂತ ಹೋದ್ರಿ, 20 ಬೇರೆ ಎಲೆಡಿಕೆ ಅಂತ ಹೋದ್ರಿ. ಎಷ್ಟು ಕಿತ್ತೀರಿ ಹಂಗ? ಏನ್ ಅರ್ಧ ಹೊಲ ಕಿತ್ತೀರನ್ಲೆ? ಹಾಡ್ಬಿಟ್ಟ್ಯಾರ. ಸುಳ್ಳಿ ಬಿಳಿ ಇವಿಬ್ರು ಒಂದೊಂದ್ ಸಾಲ ಹಿಂಗ್ ಕಿತ್ತೀರಾಟ. ದೊಡ್ಡ ಇದು ಉತ್ತಕ್ಕಿರೋದಕ್ಕೆ ಒಂದ್ ಸಾಲ ನೆಟ್ಟು ಮುಗಿಸಿಲ್ ನೀವು. ಹಾಡ್ಬಿಟ್ಟ್ಯಾರ. ಏನ್ ಹಂಗ ಕಿತ್ ಕೈ ಬೇರೆಗೆ ಒಂದಂಗ ಎಷ್ಟು ಇದು ಮಾಡಾಕತ್ತೀರಲ್ಲ, ಮತ್ತೆ ಸಾಕಾತಂತ. ಮತ್ತೆ ಏನ್ ಮಾಡ್ಬೇಕು? ದುಡಿಸ್ಕೊಳ್ಳಾರ್ದು ಹಣೆ ಬರ ಹಂಗಾಯ್ತಲ್. ಮತ್ತೆ ನಮಗ್ ದುಡಿಸ್ಕೊಳಕ್ ಕರೆಯಂಗಿಲ್ಲ ಅಂತ ನನ್ನದು ನೆಟ್ಟಿ ಕೆಲಸ ಮಾಡಂಗಿಲ್ಲ. ಸುಮ್ಮನೆ ಕೂಲಿ ದಂಡ ನೋಡ್ ನಿಮಗ. ಅಲ್ಲ ಮಂಜಿ ಇಲ್ಲಿ ನೋಡ್ಲ ತಗ ನೋಡು, ಆಕಿಗೆ ಹೇಳಕ್ ಬಂತ ಏನ್ ಚರಿ ಹಿಡ್ಕೊಂಡು ಹೋಗಿದ್ದಂಗದ ಎಲ್ಲರ ಬೆಳಗಿಳಿಗೆ. ಯವ್ವ ಏನ್ ಮಾಡ್ಬೇಕಾತ ಯವ್ವ? ಒಬ್ಬಕ್ಕಿಗೆ ಒಂದೊಂದ್ ಬರ್ತಾವ ನೋಡು, ಒಬ್ಬಕ್ಕಿಗೆ ಒಂದ್ ಶುರು ಆತಂದ್ ಹೋಸು ಮಂದಿಗೆ ಒಂದೇ. ಈಗ ಈಕಿ ಚರಿ ಹಿಡ್ಕೊಂಡ್ ಮುಂದೆ ಹೇಳಕ್ ಅಲ್ಲ, ನೀವು ಹೋಗ್ಬೇಕನ್ ಮತ್ತೆ? ಹೋಗ್ರಿ ಅಡ್ಬಿಟ್ಟಾರ. ಬರೀ ಅದನ್ನ ಮಾಡ್ಕೊಂಡ್ ಕುಂದ್ರಿ. ನಿಮ್ಮನ್ ಕರ್ಕೊಂಡ್ ನಾ ಕೆಲಸ ಮಾಡಿಸ್ಕೊಳಕತ್ತೀನಲ್ಲ, ನಂದ ತಪ್ಪು. ಏ ಲಕ್ಷ್ಮಕ್ಕ, ಬರ್ರಿ ಬಿಡಣ, ಬರ್ರಿ ಅಲ್ಲೊಂಚೂರು. ಯಾಕೆ ಏನಾತ? ಏನ ಹೇಳಕ್ ಹೋದಲ್ಲ ಹಾಗೆ ಬೆನ್ನತ್ತೆ ಏನ? ಸುಮ್ ಕುಂದ್ರಬೇಕಿಲ್ಲ, ಏನ್ ಕಲ್ಗೆಲ್ ಹೋಗದೇನ? ಹಾಗೇನಾರ ಬಿದ್ದಿರ್ಬೇಕು, ಬೆನ್ನತ್ತಿರ್ಬೇಕು ಮತ್ತೆ. ಅಯ್ಯ ಲಕ್ಷ್ಮಕ್ಕ, ಅದಲ್ಲ ಯವ್ವ, ನಾನು ಹೋಗಿದ್ದೆ ಬಿಡು, ಚರಿಗೆ ತಗೊಂಡಾಗ ಹೋಗಿದ್ದೆ. ಅಲ್ಲಿ ಹನುಮವನ್ ಗುಡ್ಸ್ಲಿಕ್ಕಂತ ನಾ ಯಾರದಲ್ಲಿ ನೋಡಿದ್ದಿಲ್ಲ, ಯಾರಂತ ಹೋದೆ ಹನುಮಕ್ಕ ಕಾಣ್ಲಿ ಬಿಡು. ಆದ್ರ ಜೋರ್ ಜಗಳ ನಡೆದೈತೆ ಅಯ್ಯವ ಅಲ್ಲಿ. ಆ ಮಗ ಸೊಸಿ ಬಂದಾರ, ಆಕಿ ನಂಗ ಯಾವ್ಯಾವ ಬೀಸ್ ಉಗಿಯಾಕತ್ತಾರ, ಜಗ್ಗಿ ಜಗಳಾಕತ್ತಾರ. ಬಾ ಒಂಚೂರು ಯಾರಿಲ್ಲ ಪಾಪ, ಒಬ್ಬೇಕಿ ಆಗ್ಯಾಳ. ಅವ್ರು ನೋಡಿದ್ರೆ ಇಬ್ಬಿಬ್ರು ಅದರ, ಈಕಿ ನೋಡಿದ್ರೆ ಒಬ್ಬೇಕಿ ಅದಳ. ಬಾಯಂತೂ ಜೋರ್ ಮಾಡಾಕತ್ತಿದ್ದ ಮಗ. ಹೋಗಂ ಬರೇ ಒಟ್ಟು. ಅಯ್ಯ ಲಕ್ಷ್ಮಕ್ಕ, ಆಗಲ್ಲ ಅಂದ್ಲೋಡ ಹನುಮಕ್ಕ. ಹೊಲ ನನ್ನ ಹೆಸರು ನನ್ನ ಗಂಡ ಮಾಡ್ಯಾನ, ಅವ್ರು ಏನು ಇನ್ನ ಕೇಳಿಲ್ಲ ಅಂತಂದು ಯಾ ಬೈಲೆ ಅನ್ಲೇನ. ಅವ್ರಿಗೇನು ಅಲ್ಲಿ ಮುಡ್ತಾ ಏನ್ ಕತಿನ ಅಲ್ಲ. ಮತ್ತೇನಾರ ಹೊಲ ಪಲ ಬರ್ಸ್ಕೊಳಕ್ ಏನಾರ ಬಂದ್ಗಿಂದವ ಏನ್ ಮೂಳುಗಳು? ಮನೆಯಿಂದ ಮೊದ್ಲ ಹೊರ ಹಾಕ್ಯಾರ, ಈಗ ಇರ ಬರೋ ಹೊಲ ದೊಡ್ಡ ಗುಡ್ಸ್ಲನ್ನ ಕಸ್ಕೊಂಡ್ರ ಪಾಪಕ್ಕೆ ಎಲ್ಲಿ ಹೋಗ್ಬೇಕು? ಏನ್ ಗುಡಿಗಳಿಗೆ ಭಿಕ್ಷೆ ಹೇಳಕ್ ಹಚ್ತಾರ ಏನ್ ಇವ್ರು? ಬಾರ ಲಕ್ಷ್ಮಕ್ಕ, ಇದ್ದೂರಾಗ ನಾವು ಕೇಳಿಲ್ಲ ಅಂದ್ರೆ ಹೆಂಗ? ಹೋಗಂಬಾ ಒಟ್ಟು. ಹೌದ್ ನಡಿಲೆ. ಯಾಕ ಏನ್ ಹೇಳೋರಿಕೆ ಇಲ್ಲ ಅಂತಾನ? ನಮ್ಮ ಊರಾಗಿದ್ ಬಳೆ ಮಾಡ್ಬೇಕು. ಈಗ ನಿನ್ನೆ ಮೊನ್ನೆ ಹುಟ್ಟಿ ಇಷ್ಟು ಮದ್ವಿ ಮಾಡ್ಕೊಂಡು ದೊಡ್ಡ ಇದನ್ನ ದಿಮಾಕ್ ಮಾಡಕ್ ಬರ್ತಾನ? ಕೇಳಂಬರ್ಲಿ, ಹೋಗಂಬರ್ರಿ. ಯವ್ವ ಇಲ್ಲ ಬರ್ದು ನಾಟಕ ಮಾಡಕ್ ಹೋಗ್ಬೇಡ. ನಮ್ಮಪ್ಪಂದು ಇದು ಆಸ್ತಿ, ನಮ್ಮಪ್ಪಂದು ಹೊಲ ಇದು. ನಾವು ಅದನ್ನ ಮಾರಿ ಅಲ್ಲಿ ಹೊಸ ಮನೆ ತಗೋಕಂತ ಮಾಡಿವಿ. ನಮ್ಗೆ ಅದು ಬಾಡಿಗೆ ಮನೆಯಾಗ ಬಾಡಿಗೆ ಕಟ್ಟೋದಾಗೋಲ್ತು. ನೀನು ನಮಗೆ ಮೊದ್ಲಿಗೆ ಹೊಲನೆಲ್ಲ ನಮ್ಮ ಹೆಸರು ಬರ್ಕೊಡು, ಇಲ್ಲಾಂದ್ರೆ ಕೇಳಲ್ಲ ನಾವು. ಅಲ್ರಿ ಅತ್ತಿಯರ, ಊರ್ ಹೋಗನತ್ತ ಕಾರ್ ಬಾ ಅನ್ನತ್ತ. ಏನ್ ಆಸ್ತಿ ತಗೊಂಡು ಏನ್ ಬೆಂಕಿ ಹಚ್ತೀರಿ? ಅಲ್ಲ ಮಗಗ ಇಲ್ಲದ್ದು ಏನ್ ಮಾಡ್ತೀರಿ? ಇರಕ್ ಒಬ್ಬ ಮಗ ಚಂದಾಗಿರ್ಲ ಅಂದ್ಬಿಟ್ಟು ಎಲ್ಲ ನನಗ ಇರ್ಲ ಅಂತಿರಲ್ಲ. ಮಾವರು ಮಗನ ಹೆಸರು ಮಾಡ್ಬಿಟ್ಟು ನಿಮ್ಮ ಹೆಸರು ಮಾಡಿ ತಪ್ಪು ಮಾಡಿದ್ರು. ನಿಮ್ಮ ಹೆಸರು ಮಾಡಿರಲ್ಲ, ಅದಕ್ಕೆ ಇಷ್ಟು ಉರಿಯಾಕತ್ತೀರಿ ನೀವು. ಅದೆಲ್ಲ ಗೊತ್ತಿಲ್ಲ. ಅಲ್ಲ ನಿಮ್ಗೇನಾಗೈತ್ರಿ? ಅಲ್ಲ ನೀವು ಬೇಕಂತ ಹೇಳ್ರಿ, ತಿಂಗಳ ಒಟ್ಟು ಏನೋ ಒಟ್ಟು ಕಳಿಸ್ತೀವಿ. ನಿಮ್ಗೇನು ಒಂದು ಹೊಟ್ಟಿಗೆ ತಿಂಗಳ ಒಂದು 500 ರೂಪಾಯಿ ಕೊಟ್ರೆ ಬೇಕಾದಂಗ ಆಗತ್ತೆ. ಮತ್ತೇನು ಇಡೀ ಆಸ್ತಿ ಎಲ್ಲ ಬೇಕಂತ ಆಗದಿಲ್ಲ ಬಿಡ್ರಿ. ನಮಗೂ ಜೀವನ ಐತಿ, ನಮಗೂ ಮಕ್ಕಳು ಮರಿ ಅದಾವು. ನೋಡ್ರಿ ಮಕ್ಕಳನ್ನ ಸಾಲಿ ಕಳಿಸಿ ಬಂದಿವಿ. ಮಕ್ಕಳದ್ದು ಸಾಲಿ ಫೀಸು, ಮನಿ ಬಾಡಿಗೆ, ಮನಿ ಖರ್ಚು, ಇನ್ ಹಂಗಾಗತ್ತನ? ಆಗಂಗಿಲ್ಲ. ನಮಗ ಅಷ್ಟು ಬರ್ಕೊಟ್ಬಿಡ್ರಿ ನೀವು. ಅಲ್ಲವಾ ವಯಸ್ಸಾದ ಕಾಲಕ್ಕ ನೀವು ನೋಡಂಗಿಲ್ಲ ಅಂತೀರಿ. ಮತ್ತೆ ನನಗೆ ಯಾರ ಆಸರೆ? ಇದ ಹೊಲ್ದಾಗ, ಇದ ಊರಾಗ ಇಲ್ಲೇ ಬಾಳೆ ಮಾಡಿ ನನ್ನ ಗಂಡ ನಾನು ಇಲ್ಲೇ ಜೀವನ ಮಾಡಿವಿ. ಇದ ಹೊಲ್ದಾಗ ರಕ್ತ ಸುರಿಸಿವಿ. ಈಗ ನನ್ನ ಗಂಡ ಇಲ್ಲ, ಆದ್ರೆ ನನ್ನ ಹೆಸರು ಇದನ್ನ ಬರ್ದಾನ. ನಾನು ಸ್ವತಂತ್ರವಾಗಿ ನಾ ತಿಂದು ನಾನು ಇರ್ತೀನಿ. ನಿಮ್ಮ ಕೈಯಾಗ ಆ ಸೊಟ್ಟು 500 ರೂಪಾಯಿ ಕೊಡ್ತೇನೆ ಅಂತಿರಲ್ಲ, 500 ರೂಪಾಯಿಗೆ ಏನ್ ಬರುತ್ತೆ? ನೀವು ಬರೀ ನಿಮ್ಮ ಮಕ್ಳಿಗೆ ಚಾಕ್ಲೇಟ್ ಕೊಡಿಸ್ತೀರಿ ಅಷ್ಟೇ. ನನ್ನ ಜೀವನ ನಡೀತೈತೆ, ನನ್ನ ಹೊಟ್ಟೆ ನಡೀತೈತೆ. ಇವತ್ತಿನ ಕಾಲದಾಗ ಒಂದು ಎಣ್ಣೆ ತಗೊಳ್ಳೋದು ಎಷ್ಟು ಕಷ್ಟ ಐತೆ ಅಂತ ಗೊತ್ತೈತೆ? 500 ರೂಪಾಯಿ ಕೊಡ್ತಾರಂತೆ. ಆಮೇಲೆ ಆರಾಮಿಲ್ಲ ಅದು ಇದು ಅಂದ್ರೆ ನಿಮ್ ನಾನು ಬಂದಲ್ಲಿ ಕೈ ಚರ್ಚಕ್ಕಾಗತ್ತೆ. ಅಲ್ಲಿ ನೀವಿರ್ತೀರಿ, ನಾನು ಇಲ್ಲೇ. ನೀವು ಯಾವಾಗ ಕೊಡ್ತಿರೋ ಏನ? ನಾನು ಏನ್ ಮಾಡ್ಲಿ? ಅಲ್ಲ ನನಗೆ ಬೇಡವಾ? ನಾ ಇರೋವರೆಗೂ. ಆಮೇಲೆ ನಿಮ್ದಲ್ಲ, ನಾನೆಲ್ಲೇ ಇನ್ನೊಬ್ರು ಮಕ್ಳು ಅದಾರ, ಇನ್ ಯಾರಿಗಾರ ಕೊಟ್ಟೋಕಿನಿ ಅನ್ನಕ್ಕ. ಇರೋ ಒಬ್ಬ ಮಗಗೆಲ್ಲ ನಾನಾದ್ರೂ ಬಿಟ್ಟು ಕೊಡೋದು, ಇರೋವರೆಗೂ ತಿಂದಿರ್ತೀನಿ. ಆಮೇಲೆ ನೀವಲ್ಲ ಅನ್ಭವಿಸೋದು. ಏನಾರ ಮಾಡ್ಕೊರಿ, ಕಣ್ಣು ಕಾಣೋದು ಸತ್ ಮೇಲೆ ಏನ್ ಮಾಡಕ್ಕಾಗತ್ತೆ? ಮಾಡ್ಕೊಂಡ್ರೆ ತೂರ್ಕೊಂಡ್ರೆ ತೂರ್ಕೋರಿ. ಆದ್ರೆ ಮಾತ್ರ ನಾನು ಇರೋವರೆಗೂ ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ. ನನಗೆ ಬೇಕು. ನಂದು ಒಂದು ಜೀವನ ಐತಿ, ನಾನು ಹೆಂಗೋ ಒಂದು ಜೀವನ ಮಾಡತ್ತೀನಿ. ಇಲ್ಲೂ ಬಂದು ನನ್ನ ಜೀವನ ಹಾಳು ಮಾಡ್ಬೇಡ್ರಿ. ಅಲ್ಲಂತೂ ಇಟ್ಕೊಂಡು ಚಂದ ಜೋಪಾನ ಮಾಡಲಿಲ್ಲ. ತಾಯಿ ಅನ್ನೋದು ಅತ್ತಗೆ ಬರಲಿಲ್ಲ. ಸುಸಿ ನೀನು ಅತ್ಯಂತ ಒಂದು ದಿವಸನೂ ನಾನು ನೋಡಲಿಲ್ಲ. ಮಕ್ಕಳನ್ನ ಒಂದು ಮುದ್ದು ಮಾಡಕ್ ಬಿಡಲಿಲ್ಲ, ಮೊಮ್ಮಕ್ಕಳನ್ನ ಎತ್ಕೊಳಕ್ ಬಿಡಲಿಲ್ಲ. ಈ ಇದಕ್ಕೆ ನಾನು ಏನಂತ ನಂಬಿ ನಿಮ್ಮನ್ನ ಅಷ್ಟು ಕೊಟ್ಟನಂದ್ರೆ ನೀವು ಗ್ಯಾರಂಟಿ ನನ್ಗೆ ಗೊತ್ತೈತಿ. ಗುಡಿ ಮುಂದೆ ಭಿಕ್ಷನಾದ್ರೂ ಬಿಡಕ್ಕೆ ಹಚ್ತೀರಿ ಹೊರತು ತಾಯಿ ಸೊಸಿ ಇದು ಅತ್ತಿ ಅನ್ನೋ ನಿಮಗಿಲ್ಲ. ನಾನು ಬೇಡ, ನನಗೆ ಒಳ್ಳೆನ ಕೊಡಲ್ಲ ಅಂದ್ರೆ ಕೊಡಲ್ಲ. ಹನುಮಕ್ಕ ಈಗ ಯಾಕೆ ಹೇಳಕತ್ತೀಯ? ಅಲ್ಲ ಮಂಜಿ ಬಂದು ಹೇಳಿದ್ಲ, ಎದಕ್ಕೆ ಏನಾಯ್ತು? ಯವ್ವ ಲಕ್ಷ್ಮವ್ವ ಬಂದೆ ಯವ್ವ. ಬಾರ ಯವ್ವ, ಊರಾಗ ನೀವು ತಾಯಿ ಮಕ್ಕಳು ಅಕ್ಕ ತಂಗಿಯರ ನಂಗೆ ನೀವು ಅದಿರ ಯವ್ವ. ನನ್ನ ಪಾಲಿಗೆ ನೀವ ನನಗೆಲ್ಲನ ಯವ್ವ. ನನ್ನ ಬರ್ರೆ ಯವ್ವ. ನೀವು ಇಲ್ಲಿಲ್ಲ ಅಂದ್ರೆ ನನ್ನ ಇವ್ರೇನು ಏನು ಮಾಡ್ತಾರ ಏನ? ಬಂದ್ರಲ್ಲ ಯವ್ವ, ಚಲೋ ಆತ್ ಬರ್ರೆ ಯವ್ವ. ಅಲ್ಲ ಯಾಕೆ ಹೇಳಕತ್ತಿದಿ? ಆಗಲ್ ಹೋಗ ಮುಂದೆ ಬೇಸಿದ್ದಲ್ಲ ಯವ್ವ, ಏನಾಯ್ತು? ಎದ್ರ ಸಲುವಾಗಿ? ಇವ್ರು ಯಾರು ಯವ್ವ? ಆಗಲ್ ಹೇಳಿದ್ನಲ್ಲ ಯವ್ವ, ಇಟ್ನ ನನ್ನ ಮಗ, ಈಗಿನ ನನ್ನ ಸುಸಿ. ನಾ ಹೇಳಿದ್ನಲ್ಲ ನನ್ನ ಗಂಡ ಒಟ್ಟು ಹೊಲ ನನ್ನ ಹೆಸರು ಇಟ್ಟನ, ಇವ್ರಿಗೆ ಹೊಟ್ಟೆ ಗುರಿ ಯಾವಾಗ ಬೀಳುತ್ತಾ ಅನ್ಕೊಂಡೆ. ಆಲೆ ಬಿದ್ದ ಬಿಟ್ಟೈತೆ ಯವ್ವ. ನನ್ನ ಹೊಲ ಇದೆಲ್ಲ ಬಿಟ್ಟು ಕೊಡ್ಬೇಕಂತ ಮಾರ್ತಾರಂತ. ಮಾರಿ ಅಲ್ಲಿ ಮನಿ ಕಟ್ಸ್ಕೊಂಡಿರ್ತಾರಂತ. ನನ್ನ ಕತಿ ಹೆಂಗ ಲಕ್ಷ್ಮಕ್ಕ? ತಿಂಗಳ 500 ರೂಪಾಯಿ ಕಳಿಸ್ತಾರಂತ. ತಾವಲ್ಲಿ
ಕಳಿಸ್ತಾರ, ನಾ ಯಾವಾಗ ಕಾಯ್ಕೊಂಡು ಕುಂದ್ರಲಿ? ಅಲ್ಲ ಲಕ್ಷ್ಮಕ್ಕ, 500 ರೂಪಾಯಿದಾಗ ನಾನು ಹೆಂಗಿರ್ಲೆ? ಅಲ್ಲ ಮನಿ ಇಲ್ಲ ಮಾರಿಲ್ಲ, ಇರ್ಲಿ ಒಂದು ಹೆಂಗ ನನ್ನ ಹೊಲ್ದಾಗ ನಾನು ಒಂದು ಸಣ್ಣ ಗುಡ್ಸ್ಲ ಕಟ್ಕೊಂಡು ಜೀವನ ಮಾಡತ್ತೀನಿ. ಇದೆಲ್ಲ ಮಾರಿದ್ರ ನಾ ಒಂದು ಬಾಡಿಗೆ ಮನೆ ಹೋಗ್ಬೇಕು, ಬಾಡಿಗೆನಾರ ತುಸ ಐತೆ? ಅಲ್ಲ ಇವತ್ತು ಎಣ್ಣೆ ಖಾರ ಉಪ್ಪು ಎಷ್ಟು ರೇಟ್ ಐತಿ. ಅಲ್ಲ ಆರಾಮಿಲ್ಲ ಪರಾಮಿಲ್ಲ ಅಂದ್ರೆ ಏನು ಉಡಾಕ ಒಂದಿಷ್ಟು ಅರಿವಿ ಬೇಡನ? 500 ರೂಪಾಯಿದಾಗ ನಾನು ಜೀವನ ಮಾಡ್ಬೇಕಂತ ಲಕ್ಷ್ಮಕ್ಕ ಹೆಂಗ್ ಮಾಡ್ಲಿ ಹೇಳು? ನನ್ನ ಗಂಡ ಪುಣ್ಯಕ್ಕೆ ಇನ್ನೊಂದು ಹೆಸರು ಇಟ್ಟಾನ, ಇದ್ರಾಗ ಒಂದು ಹೆಂಗ ಒಂದು ಬಿತ್ತೀನಿ, ಇನ್ನು ಬೆಳೆ ಬರೋ ಹೊತ್ತು ಬೇಕಾದಂಗೆ ಬೆಳೆ ಬಂತಂದ್ರೆ ಜೀವನ ಆರಾಮ್ ಮಾಡ್ಬೋದಂತ ಅನ್ಕೊಂಡೆ. ಆದ್ರೆ ಈಗ ತಗೊಂಡು ಫಸಲ್ ಬರೋ ಹೊತ್ನಾಗ ಮಾರಿ ನನ್ನ ಹೊಟ್ಟಿನ ತಣ್ಣೀರ್ ಹಾಕ್ತಾರಂತ ಯವ್ವ. ನನ್ನ ಇವ್ರು ಇಟ್ಕೊಂಡು ಜಪಾನ್ ಮಾಡಕ್ಕೂ ಅಲ್ರು, ನನ್ನ ಹಿಂಗ ಬೀದಿ ಬೇಡ ಮಾಡ್ತಾರ ಲಕ್ಷ್ಮಕ್ಕ. ಬರ್ರಿ ಯವ್ವ, ಕತೆಗಿರೋದ್ರಲ್ರಿ ಯವ್ವ, ನೀವ್ರ ಹೇಳ್ರಿ ಯವ್ವ, ಅಟ ಹೇಳ್ರಿ. ಏನ ಊರ ಮಂದಿ ಓಣನ್ ಮಂದಿ ಕರೆಸಿ ಇಲ್ಲ ಬರ್ದು ಹೇಳಿ ನಮ್ನೇನು ಇದನ್ನ ಮಾಡಿ ಹೇಳ್ರೇನ? ಅವ್ರದನ ಆಸ್ತಿ ಅವ್ರ ಅಪ್ಪಂದ, ನಮ್ಮ ಅಪ್ಪಂದ ಆಸ್ತಿ. ಯಾರು ಬಂದು ಹೇಳಿದ್ರು ಅಷ್ಟೈತಿ, ಯಾರು ಏನು ಕೇಳಿದ್ರು ಅಷ್ಟೈತಿ. ನಾ ಬಿಡ ಮಗನ ಅಲ್ಲ. ಸೊಳ್ಳ ಬೆಳ ಇವ್ರನ್ನ 4 ಮಂದಿ ಹೆಣ್ಮಕ್ಳು ಹೊಲ್ದಾಗ ಕೆಲಸ ಮಾಡ್ರು ಬಂದು ಹೇಳ್ಬಿಟ್ರೆ ನಿನ್ನ ಮಾತು ಕೇಳಿ ನಾನು ಬಿಟ್ಟು ಹೋಗ್ಬಿಡ್ತೀನಿ. ನನಗೆ ಅಧಿಕಾರ ಐತಿ ಇದ್ರ ಮೇಲೆ, ನಾನು ಹೆಂಗೆ ಬಿಡಕೋಲಿ? ಅಲ್ರಿ ಅತ್ತೀರ, ನೀವೆಂತಾರದಿರಿ? ಮಗ ಸೊಸಿನ ಬಿಟ್ಕೊಟ್ಟು ಮಂದಿ ಮುಂದೆ ಆಡ್ಕೊಂಡಾಗತ್ತಿರಲ್ಲ, ಬಾರಿ ಬಿಡ್ರಿ ನೀವು. ಯಾಕವ ಸಸಿಯ, ನೀನು ಅತ್ತಿನ ಚಂದಗೆ ಇಟ್ಕೊಂಡು ಜೋಪಾನ ಮಾಡ್ದೇನೆ, ಬಿಟ್ಕೊಡ್ಬಾರ್ದಂತ ಎಷ್ಟು ಮರ್ಯಾದೆ ಕಮ್ಮಿ ಆತವ. ನಿಮ್ಮ ಅತ್ತಿಲ್ ಬಂದು ಗುಡಿಸಲ್ದ ಜೀವನ ಮಾಡಕತ್ತ ಮರ್ಯಾದೆ ಹೋಗ್ಲಿಲ್ಲ. ಅಷ್ಟು ನಿನಗೆ ಜವಾಬ್ದಾರಿ ಇದ್ದು ನಿನಗೆ ಅತ್ತಿನ ಪ್ರೀತಿ ಇದ್ದಿತ್ತಂದ್ರೆ ಮನೆಯಾಗ ಇಟ್ಕೊಂಡು ಚಂದಗೆ ಅತ್ತಿ ಸೇವೆ ಮಾಡ್ಕೊಂಡು ಅತ್ತಿ ಹೊಟ್ಟಿ ನೆತ್ತಿ ನೋಡ್ಕೊಂಡು ಇರ್ತಿದ್ದಿ. ಹಿಂಗ ಇಲ್ಲಿ ಗುಡಿಸಲ್ದಾಗ ಇರೋ ಪರಿಸ್ಥಿತಿ ಬರ್ತಿದ್ದಿಲ್ಲ. ಅದು ಸಂಕಟ ಬಿದ್ದೈತನ ನಿನಗೆ ಪಾಪ. ಗುಡಿಸಲ್ದಾಗ ಇದ್ದದ್ದು ಸಮಾಧಾನ ಆಗೋಲ್ತನ ಗಂಡ ಹೆಂಡತಿಗೆ ಇಬ್ಬರಿಗೂ. ಅದನ್ನು ಕಿತ್ಕೊಂಡು ಮಾರಿ ಊರ್ ಮಧ್ಯಾಹ್ನಕ್ಕ ನುಂಗಿ ನೀರು ಕೊಡೋದು, ಆಕೆ ಒಟ್ಟ ರೋಡಿಗೆ ಭಿಕ್ಷೆ ಬಿಡಕರ ಇಲ್ಲ ಗುಡಿ ಮುಂದೆ ಭಿಕ್ಷೆ ಬಿಡಕರ ಹಚ್ಬೇಕಂತ ನಿರ್ಧಾರ ಮಾಡಿರಿ. ಅದಕ್ಕೆ ಬಂದಿರಿ ಹೌದಿಲ್ಲ? ಅಯ್ಯ ಅಯ್ಯ ಲಡುಗುಲಾಟೆ ನಮಗ, ಇಷ್ಟು ನಿನ್ನ ಇಷ್ಟು ಉದ್ದ ಮಾಡಿದೀನಿ, ಕಲಿಸಿ ಇಷ್ಟೆಲ್ಲ ಮಾಡಿದ ಇದ ಹೊಲ್ದಾಗ. ಅದ ಅಪ್ಪ ಬೆವರು ಹರಿಸಿ ನಿನ್ನ ತಿನಿಸಿ ಉಣಿಸಿ ಎಲ್ಲ ಮಾಡಿರೋದು. ಅದನ್ನ ಮಾಡ್ತಾನಂತ ಅವನು ಬೀದಿ ಮಾಡ್ತಾನಂತ. ಅಯ್ಯ ಬಾಡೆ ಬಾ ಒಂದ ಬಾ. ನೀನು ಇಷ್ಟು ನಿನ್ ಗಣಸು ತಾಕತ್ತಿತ್ತಂದ್ರೆ ನಿಮ್ಮ ಅಪ್ಪನ ಆಸ್ತಿ ತಗೋರ. ನಾವು ಅದೀವಿ ಊರಾಗ, ಹಳ್ಳಿ ಹೆಣ್ಮಕ್ಳು ಅಂದ್ರೆ ಸುಮ್ಮನೆ ಅಂತ ತಿಕ್ಕೊಂಡೇನೆ. ಈಗ ಕಾಲಿಟ್ಟಿಯಲ್ಲ, ಈ ಕಾಲ್ ಕಿತ್ತಂಗೆ ಊರನ್ನ ದಾಟ, ಊರ್ ಗಡಿ ದಾಟ. ಹಂಗಿದ್ರೆ ಊರ ಅಗಸಿ ಬಾಗ್ಲಿ ನಿನ್ ತೋಳನ ಕಟ್ತೀನಿ, ನೀನು ಒಂದೊಂದು ಎಲ್ಲ ಗೊತ್ತಾಗದ ತಿಳ್ಕೊಂಡಿದ್ದೀರಿ. ನಮ್ಮೂರ ಬಂದು ದಿಮಕ್ ಮಾಡೋದೇನು ಅಷ್ಟು ಸುಲಭ ಅಲ್ಲ. ನಾವು ನಮ್ಮೂರ್ ಹೆಣ್ಮಗಳಕ್ಕಿ ಮಗ ಇದ್ದಿ ನೀನು. ಆಮೇಲೆ ಅದ್ರ ಮೊದಲು ಈ ಊರಿಗೆ ಸೊಸೆಯೇ ಬಂದಾಳಕ್ಕಿ. ನಮಗ ಎಲ್ಲ ಅಕ್ಕ ತಂಗಿ ಅಣ್ಣ ತಮ್ಗಳಂಗ ನಿಮ್ಮಪ್ಪ ನಾವು ಎಲ್ಲ ನಡ್ಕೊಂಡ್ ಬಂದಿವಿ. ಏನ್ ನಾವೇನು ಹೊರಿನರ ಅಂತ ನೀ ಮಾತಾಡಿದ್ರು, ಅವ್ರಿಗೆ ನಾವು ಹೊರಿನರಲ್ಲ, ನಿನಗಾಗಿದ್ದೇವ್ ನಾವು ಹೊರಿನರು. ಬಾರೆ ಏನೋ ತಿಂದು ಈಗ ದೊಡ್ಡ ದಿಮಾಕ್ ಮಾಡಕತ್ತಿ, ದೊಡ್ಡ ತೆಗಿ ಅಂತಂದು ನಮ್ಮ ಕೈಯಾಗ ಆಡಿ ಬೆಳೆದತ್ತು ಇಷ್ಟು ನಾಟಕ ಮಾಡ್ತಿದ್ದಿ. ಹೆಂಡತಿ ಬಗ್ಲ ಬಂದ ಅಂತಂದು ಇಷ್ಟ ನಾಟಕ ಮಾಡೋದ್ ನೀನು? ಮಾಡಲ್ಲ, ಹೆಂಗ್ ಮಾಡ್ತೀವಿ ನೋಡ್ತೀವಿ ನಾವು. ಅಲ್ಲ ಲಕ್ಷ್ಮಕ್ಕ, ಈಗೀಗಂದು ಏನು ಉಪಯೋಗ ಐತಿ? ಮಗ ಹೇಳ್ಬೇಕು. ಅಲ್ಲ ಆಕಿ ಹೊಟ್ಟೆ ಹುಟ್ಟಿ ಅಪ್ಪ ಅವನ ಕೈಯ ಬೀಳದು ಅವ್ರದ ಎಲ್ಲ ತಿಂದು ಈಗ ನೋಡು ದೊಡ್ಡ ತೆಗೆನ ಬಗಲಾಗ ಹೆಂಡತಿ ಬಂದಾಳ ಅಂತಂದು ಇಷ್ಟು ಮಾಡ್ತಾನಲ್ಲ. ಹೆಂಡತಿ ನೋಡು ಹೆಂಗ್ ಮಾರಾಣಿ ಇಟ್ಟಂಗಿಟ್ಟನ, ಬಗಲ್ ಬಂಡಿ ನೋಡು, ಮೈಯಾಗ ಕೈಯಾಗ ನೋಡು ಬಂಗಾರ ಹಾಕಿರೋದು. ತಾ ನೋಡಂಗ ಹೆಂಗದನ ಪಾರೆನತ್ತಿದ್ದಂಗ. ತಮ್ಗ ತನ್ನ ಮಕ್ಕಳು ತನ್ನ ಚಿಂತೆ ಆದ್ರ ಹಡ್ದಕ್ಕಿ ಚಿಂತಿಲ್ಲ ಇತ್ತಗ. ಮಕ್ಕಳು ಚಿಂತೆ ಮಾಡ್ತಾನೆ ಏನೋ, ಇನ್ನ ಅಂದವ ಇಲ್ಲ, ನನ್ನ ಬಿಟ್ಟು ಮೈಕ್ ಎದ್ದವ ಇಲ್ಲ ಗೊತ್ತಿಲ್ಲ. ಸಾಲಿ ಚಿಂತಿ, ಮಕ್ಕಳ ಭವಿಷ್ಯ ಚಿಂತೆ ಮಾಡತ್ತ. ಹಂಗ ತಂದೆ ತಾಯಿಗಳು ತಮ್ಮಪ್ಪನ್ನ ತಮ್ಮವನ್ನ ಹಿಂಗ್ ನೋಡ್ಕೋಬೇಕನ್ನೋ ಜವಾಬ್ದಾರಿ ಇಲ್ಲ. ಅವರು ಹಿಂಗ ಚಿಂತೆ ಮಾಡಿ, ಅವರು ಹಿಂಗ ಕಷ್ಟಪಟ್ಟು ನನ್ನ ಮಕ್ಕಳು ಭವಿಷ್ಯ ಚಂದ ಇರ್ಲಿ, ನಾಳೆ ನನ್ನ ಮಕ್ಕಳು ನಾನು ನೋಡ್ಕೊಂತಾವ ಅನ್ನೋದಕ್ಕ ಇವ್ರು ಇಷ್ಟೆಲ್ಲ ಮಾಡ್ಯಾರ ಅನ್ನೋದು ಅರು ಬೇಡ. ಈ ಅಂತ ಅರುಗೇಡಿಗಳು ಅದಾವ ಯವ್ವ. ಮೊದಲು ಹತ್ತ ತಗೋಬೇಕು, ಎಟ್ಟಿಗಾರು ಅಂದ್ರ ಬುದ್ಧಿ ಬರತ್ತಿಕ್ಕಿ ಹೆಂಡತಿಗೆ. ಇಲ್ಲೋಡ್ರಿ, ನೀವು ಇಲ್ಲ ಬಾರ್ದು ಏನೇನಾರ ಮಾತಾಡಿದ್ರೆ ನಾ ಕೇಳಕ್ಕೆಲ್ಲ ನೋಡ್ರಿ. ಮತ್ತೆ ನಿಮ್ಗೊಂದ ಬಾಯಿ ಕೊಟ್ಟಿಲ್ ದೇವ್ರು, ನನಗೂ ಕೊಟ್ಟಾನ. ನಾನು ಮಾತಾಡ್ಬೇಕಂದ್ರೆ ಮತ್ತೆ ನೋಡ್ರಿ, ನಾನು ಎಲ್ಲ 3 ಬಿಟ್ಟು ಮಾತಾಡ್ತೀನಿ. ಏನ ನಮ್ಮ ಅತ್ತಿಗೆ ಹೆಂಗ್ 3 ಬಿಟ್ಟು ಮಾತಾಡ್ಬೇಸ್ ಎಲ್ಲ ಚೆನ್ನಾಗಿ ಮಾತಾಡ್ದಂತ ಮಾತಾಡ್ತೀನಿ. ನೀವು ನಮ್ಮ ಅತ್ತಿ ಪರ ಮಾತಾಡ್ಕೊಂಡು ಹಿಂಗ ಏನಾರ ಅಂದ್ರೆ ನಾ ಕೇಳಕ್ಕೆ ಎಲ್ಲ ಮತ್ತೆ ಸಂಬಂಧ ಇಲ್ಲ, ಸಾಟಿಲ್ಲ. ನೀವೇ ರೀ ನಮಗೆ ಮಾತಾಡಕ. ನಮ್ಮ ಅತ್ತಿ ನಾವು ನಮಗೆ ಸಂಬಂಧಪಟ್ಟದ್ದು. ನಿಮ್ಗೆ ಯಾಕೆ ಬೇಕ್ರಿ? ನಿಮ್ಮ ಮನೇದೇನು ಸಬ್ರಿ, ನಾವೇನು ಹಿಂಗ ಬರ್ತೀವೇನ? ನಿಮ್ಮ ಮನೆಯಾಗ ನಿಮ್ಗೆ ಹಾಸು ಹಚ್ಚಿರುತ್ತೆ, ನಿಂಬುದು ನೀವು ನೋಡ್ಕೊ ಹೋಗ್ರಿ. ನಮ್ದು ನಮ್ಗೆ ಮಾಡ್ಕೊಳ್ಳೋದು ಗೊತ್ತೈತೆ, ನೋಡ್ಕೊಳ್ಳೋದು ಗೊತ್ತೈತೆ. ಹೇಳಕ್ ಬಂದ್ಬಿಟ್ರೆ ನಮ್ಮ ಅತ್ತಿನ ಬೀದಿಗೆರ ಬಿಡ್ತೀವಿ, ಗುಡಿಗೆರ ಬಿಡ್ತೀವಿ. ಅದನ್ನ ಕೇಳಕ್ ನೀವೇ ಯಾರ್ರಿ? ನೀವೇ ನಮ್ಮನ್ನ ಕೊಟ್ಟು ಸಲವಿ ನೋಡ್ಕೊಂಡಾರ ಹೆಂಗ? ಇಲ್ಲ ನೀವೇನಾದ್ರು ಮಾಸ್ತಿನ ಬರ್ಕೊಡ್ತಾರೆ, ಅಧಿಕಾರ ಮಾಡಿ ನಮಗೆ ಬೈಯಾಕ್ ಬರ್ತಾರ. ಯಾಕವ ಯಾಕ ಬಾಳ ಬಾಳ ಮಾತಾಡಕತ್ತಿಯಲ್ಲ? ಈಗ ಲಕ್ಷ್ಮ ಕೇಳಲಿಲ್ಲ, ಊರು ನಮ್ಮ ಗಡಿ ದಾಟೋದು ಕಷ್ಟ ಆಗತ್ ನೋಡಿ. ನೀನು ಅಕ್ಕಿಗೆ ಯಾರಿಲ್ಲ ಅಂತ ತಿಳ್ಕೊಳಕ್ ಹೋಗ್ಬೇಡ. ಅಮ್ಮ ಅಕ್ಕಗ ನಾವೆಲ್ಲ ಅಕ್ಕ ತಂಗಿಯರ್ ಅಂತದೀವಿ, ನಮ್ ಗಂಡ್ರ ಅಣ್ಣ ತಮ್ಮಗಳಂಗ ಅದಾರ ಊರಾಗ. ಬಂದ್ಬಿಟ್ಲು ಆಸ್ತಿ ಮಾಡ್ಸಕ. ಅಲ್ಲ ಒಂದ್ ದಿವಸ ನೆಟ್ಟಿಗೆ ಅತ್ತಿನ ಚೆನ್ನ ನೋಡ್ಕೊಂಡಿಲ್ಲ, ಮೊಮ್ಮಕ್ಕಳನ್ನ ಎತ್ಕೊಳಕ್ ಕೊಟ್ಟಿಲ್ಲ, ಆಡ್ಸಕ್ ಕೊಟ್ಟಿಲ್ಲ. ನೀನು ಬೆಂಡ್ಲಿ ಈಗ ಬಂದ. ಅಲ್ಲ ಆಕಿ ಮುಟ್ಟಿದ್ರ ಹೊಲಸು ಅಂತಿದ್ದಿ, ಕೈ ಕಾಲೆಲ್ಲ ನಿನಗ ಅದು ಇದು ಹೊಲಸಕ್ಕವು ಅಂತ ದಿಮಾಕ್ ಮಾತಾಡ್ತಿದ್ದೆ ಅಂತ. ಈಗ ಆಕಿ ಹೊಲ ಮಾಡಿದ್ರ ಬಂದ್ ನಿಂತ್ಕೊಂಡಿಯಲ್ಲ, ಆಕಿದ ಸಿಗಡಿ ತಿನ್ನಕಂತ ಮಾರ್ಕೊಂಡ್ ತಿಂತೀನಿ ಅಂತ ಬಂದಿರಲ್ಲ ಗಂಡ ಹೆಂಡತಿ. ಇವಾಗ ನಿಮಗೆ ಹೊಲಸಾಗ್ಲಿಲ್ಲ, ಇವಾಗ ನಿಮಗೆ ಹೇಸಿ ಬರ್ಲಿಲ್ಲ, ಆಕಿದೆಲ್ಲ ತಿನ್ನಕ್ ಬೇಕು, ಮತ್ತೆ ಆಕಿ ಬೇಡ. ಹೋಗ ಇಲ್ಲೋಡ, ಇನ್ನೊಂದ್ ಚೂರು ಏನಾರು ಹೊತ್ತು ಇಲ್ಲೇ ಜಾಸ್ತಿ ಹೊತ್ತು ಇಬ್ರು ಗಂಡ ಹೆಂಡತಿ ನಿಂತ್ರಂದ್ರೆ ಮತ್ತೆ ಏನ್ ಮಾಡ್ತೀವ ಗೊತ್ತಿಲ್ಲ. ಊರನ್ ಹೆಣ್ಮಕ್ಳು ಮತ್ತೆ ಬಡಿಸ್ಕೊಂಡ ಸಾಯ್ತಾರ ನಮ್ ಕೈಯಾಗ. ಓಹೋ ಹೋ ಹೋ, ಅಂದ್ರೆ ನಮ್ಮವ್ವ ಎಲ್ಲ ಪಿರಾದಿ ನಿಮ್ಮ ಮುಂದೆ ಹೇಳಲ್ಲ, ನನ್ನ ಮಗ ಹಂಗೆ ಮಾಡಿದ್ದಲ್ಲಿ ನನ್ನ ಸೊಸಿ ಹಿಂಗೆ ಮಾಡಿದ್ಲು ಅಂತೆಲ್ಲ ಹೇಳಿ ಪಾಪ ನಿಮಗೆ ಕರುಣೆ ಉಕ್ಕಿ ಬರಂಗ ಮಾಡಿ ನಿಮ್ಮನ್ನ ಒಂದು ನಮ್ಮನಿ ಸೆಕ್ಯೂರಿಟಿ ಬಾಡಿಗಾರ್ಡ್ ಮುಂದೆ ಏನೇ ಅಸ್ತ್ರ ಪ್ರಯೋಗ ಮಾಡಿದ್ರು ಮೊದಲು ನಿಮ್ಮನ್ನು ದಾಟ್ಕೊಂಡು ಅಲ್ಲಿ ಹೋಗ್ಬೇಕು. ಅದಕ್ಕೆ ನೀವು ಬಂದು ನಿಂತ್ರೆ ನಾವು ಅಷ್ಟರು ನೀವೇನು ತಿಳ್ಕೊಂಡಿದ್ದೀರಿ? ನೀವು ಏಟ್ ಬೈದು ಬಿಟ್ರೆ ನಾನು ಹಂಚ್ಕೊಂಡ್ಬಿಡ್ತೀನಿ ಅಂತಂದು ಏನು ಮಾಡಬಲ್ರಿ ನೀವು?
ಇಟ್ ಬೈತೀರಿ ಸುಮ್ಮನೆ ಆಗ್ತೀರಿ. ಕಾನೂನು ರೀತಿಲಿಂದ ಬರ್ತೀನಿ ನಾನು. ಕಾನೂನು ರೀತಿಲಿಂದ ಬಂದು ಇದನ್ನ ಹೆಂಗೆ ತಗೋಬೇಕಂತ ಗೊತ್ತೈತೆ ನನಗೆ. ಅವಾಗ ನೀವು ಏನೋ ಮಾಡೋಕ್ಕಾಗಲ್ಲ, ನಮ್ಮವನು ಏನೋ ಮಾಡೋಕ್ಕಾಗಿಲ್ಲ. ಮಾತಾಡ್ರಿ ನೀವು ಇಷ್ಟೆಲ್ಲ ನಿಂದ್ರಿಸಲ್ಲ. ಏನೋ ಇರ್ಲಂತ 500 ರೂಪಾಯಿ ಈಗ ತಿಂಗಳಿಗೆ ಖರ್ಚು ಕೊಟ್ರಾತಂತ ಮಾಡಿದ್ದೆ. ಸತ್ತ ಕೊಟ್ಟು ಬಂದು ಒಂದು 4 ಹಿಡಿ ಮಣ್ಣು ಹಾಕೋಣ ಇಲ್ಲಿ ಬಿಡುತ್ತಾ ಏನದಕ್ಕಂತ ಮಾಡಿದ್ದೆ. ಆದರೆ ಈಕಿ ಹಿಂಗೆ ನಮ್ಮ ಉಣೆ ಮಂದಿನ ಕೊಟ್ಟ ನಮ್ಮ ಮರೀದಿಗೆ ಮಾಂದಿರ್ ಮಾಡ್ತಾಳಂದ್ರೆ ನಾನು ಆಕಿನ ನೋಡಿದ್ರೆ ಹೇಳು ಅಲ್ಲ ಹೊಳ್ಳಿ ನೋಡೋದಲ್ಲ. ಇನ್ನು ಆಕಿ ಸತ್ರು ಬರೋದೇ ಇಲ್ಲ. ನಾನು ಹೇಳಿದ್ಲಲ್ಲ ಬೀದಿ ಹೆಣ ಮಾಡ್ಬೇಕಂತ ಮನೆ ಅಂತ. ಹಂಗಾದ್ರೂ ಚಿಂತಿಲ್ಲ, ಬರೋದಿಲ್ಲ, ಮಾಡ್ತೀನಿ. ಕೋರ್ಟ್ನಾಗಿಂತ ತಗೋತೀನಿ, ಅದೇಂಗೆ ಕೊಡಲ್ಲ ನೋಡ್ತೀನಿ ನಾನು. ಅಡ್ಡಾಡ್ಲಿ ಕೋರ್ಟಿಗೆ ಅಡ್ಡಾಡಕ್ಕೆ ಬೇಕಲ್ಲ ರೊಕ್ಕ ಈಕಿಗೆ. ನಮಗರ ನಾನು ದುಡಿತೀನಿ, ನಾನು ಏನು ದುಡಿತಾಳ ರೊಕ್ಕ ಅದವು. ಅಕ್ಕಿ ಎಲ್ಲೈತಿ ಹೊಲ್ದಾಗ ವರ್ಷಕ್ಕೊಂದು ಬರುತ್ತೆ. ಹೊಲ್ದಂದು ಏನು ಆಕಿ ಕೋರ್ಟ್ ಕಚೇರಿ ಅಡ್ಡಾಡ್ತಾಳ. ಅಡ್ಡಾಡ್ಲಿ ಕೋರ್ಟಿಗೆ ಅಡ್ಡಾಡ್ಸಿ ಮತ್ತೆ ಮಾಡಿ ತಾನಾಗೆ ತಪ್ಪಾಗೈತಪ್ಪ ನಿಮ್ದು ನೀವು ತೊಗೊಂಡ್ಬಿಡ್ರಿ, ನನಗೆ ಬಿಟ್ಬಿಡ್ರಪ್ಪ. ನನ್ನ ಕೈನ ಎಲ್ಲರೂ ಗುಡಿ ಗುಂಡ ಅಂತ ಭಿಕ್ಷೆ ಬಿಡ್ಕೊಂಡ್ರೆ ಜೀವನ ಮಾಡ್ತೀನಿ ಅನ್ಬೇಕು. ಹಂಗೆ ಮಾಡಲಿಲ್ಲ ಅಂದ್ರೆ ನಾ ನೋಡ್ ಮತ್ತೆ ಅಕ್ಕಿ ಮಗನೇ ಅಲ್ಲ ನಾನು. ಏನ್ರಿ ನೀವು ನನ್ನ ಮೇಲೆ ಕೈ ಮಾಡಕ್ ಬರ್ತಿರಲ್ಲ? ಯಾರು ನೀವು? ನನ್ನ ಮೇಲೆ ಕೈ ಮಾಡೋಷ್ಟು ಅಧಿಕಾರ ಬಂತ? ಕೋರ್ಟಿಗೆ ಹೋಗಿ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ನಿಮ್ಮ ಮೇಲೆ. ಅವಾಗ ಗೊತ್ತಾಗತ್ತ ನಾನು ಕೈ ಮಾಡಬಲ್ಲೆ. ಏನೋ ದೊಡ್ಡವರು ವಯಸ್ಸದಾರ ಅಂತ ಸುಮ್ಮನೆ ಬಿಟ್ಟಿನಿ. ಏನು ಹಿಡಿದು ಬಿಡಿಯಕ್ಕೆ ನಾನೇನು ನಿಮ್ಮ ಆಳ ಅಂತಿಕೊಂಡ್ರೆ ನಾನೇನಾರ ಅಲ್ಲಿ ನೋಡ್ರಿ ಮತ್ತೆ ಸರಿಗಿರಂಗಿಲ್ಲ ನೋಡಿದ. ಏನಲ್ಲ ಬಾಡೆ ಕೋಟಿಗೆ ಹೋಗ್ತೀಯ? ನಿಮ್ಮ ಅವನು ಕೋಟಿಗೆ ಇಳಿತೀಯ? ಅಡ್ಡಿಸಿ ಕೋಟಿಗೆ ಇಲ್ದಂಗ್ ಮಾಡಿ ನಿನಗ ಬಿಟ್ಕೊಡ್ಬೇಕನ್ನಂಗ್ ಮಾಡ್ತೀಯ. ಕಾನೂನು ನಿನಗೆ ಒಬ್ಬತ್ತಿಗೆ ಗೊತ್ತಿಲ್ಲ. ನಮಗೂ ಗೊತ್ತೈತಿ. ಹಳ್ಳಿಯನ್ ಹೆಣ್ಮಕ್ಳು ಅಂದ್ರೆ ಏನು, ಗಂಡ ಗಾಳಿ ಇಲ್ದಾರು, ಕಾನೂನು ಗೊತ್ತಿಲ್ದಾರು, ಏನಂದ್ರು ನಡಿತೈತಿ, ಏನ್ ಮಾಡಿದ್ರು ನಡಿತೈತಿ ಅಂತ ತಿಳ್ಕೊಳಕ್ ಹೋಗ್ಬೇಡ. ಅವತ್ತಿನ ಕಾಲ ಇತ್ತು ಹೆಬ್ಬಟ್ಟು, ಇವತ್ತಿನ ಕಾಲ ಎಲ್ಲಾರು ಕಲ್ತಾರ ಅದಾರ. ನೀನೇನ್ ತಿಳ್ಕೊಂಡಿದ್ದಿ ಕಾನೂನು ಗೊತ್ತಿಲ್ಲ ಅಂತ? ನಮಗೂ ಗೊತ್ತೈತಿ. ಬಾರ್ಲ ಬೇಡ. ಏನೋ ಕೋಟಿಗೆ ಹಾಕ್ತೀಯ? ಕೋಟಿಗೆ ಯಾದ್ರ ಮೇಲೆ ಹಾಕ್ತಿ? ಏನಂತ ಹಾಕ್ತಿ? ನಿಮ್ಮಪ್ಪ ಏನಾರ ನಿಮ್ಮ ಅಜ್ಜಂದ ಏನಾರ ತಿಂದಿದ್ನ? ಇಲ್ಲ, ಇದು ನಿಮ್ಮಪ್ಪ ಸ್ವಂತ ಗಳಿಸಿದ್ದು. ನಿಮ್ಮಪ್ಪ ನಿಮ್ಮವನ ಹೆಸರು ಮಾಡ್ಯಾನ. ನಿಮ್ಮವ್ವ ಬಿಟ್ಟು ಕೊಟ್ರೆ ಮಾತ್ರ ನಿನಗೆ ಬರುತ್ತ. ಆಕಿ ಬೇಕಂದ್ರೆ ದಾರಿ ಹೋಗೋದು ದಾಸಿಗೆ ಬರ್ಕೊಡ್ಬೋದು. ಆಮೇಲೆ ಅಷ್ಟಕ್ಕೂ ಕೋರ್ಟ್ ಇನ್ನೂ ಒಂದು ಕಾನೂನು ತಂದಿತಿ, ನೆನಪೈತೇನೆ? ಸೊಸಿ ಏನಾರ ಆಕಸ್ಮಿಕ ಚಲೋ ನೋಡ್ಕೊಳ್ಳಿಲ್ಲ ಅಂದ್ರ, ಮಗ ಚಲೋ ನೋಡ್ಕೊಳ್ಳಿಲ್ಲ ಅಂದ್ರೆ, ಅವ್ರ ಆ ಸೊಸಿ ಮತ್ತು ಮಗ ಮೋಸ ಮಾಡಿ ಆಸ್ತಿ ಬರ್ಸ್ಕೊಂಡಿದ್ರೆ, ಅಥವಾ ಆಸ್ತಿ ಎಲ್ಲ ತಾವು ಇಟ್ಕೊಂಡು ಅತ್ತಿಗೆ ಚಿತ್ರಿಂಸೆ ಕೊಟ್ಟು ಇಲ್ಲ ಅತ್ತಿ ಮನಿ ಹೊರಗೆ ಹಾಕೋದು ಮತ್ತು ಅವನ್ನ ಹೊರಗೆ ಹಾಕೋದು ಹಿಂಗೇನಾರ ಮಾಡಿದ್ರೆ ಅಕ್ಕಿ ತಾಯಿ ಕೋರ್ಟ್ ಮೆಟ್ಲು ಹತ್ಬೋದು. ಕೋರ್ಟ್ ಮೆಟ್ಲು ಹತ್ತಿ ನನ್ನ ಮಗ ಸೊಸಿ ನನ್ನ ಆಸ್ತಿ ಎಲ್ಲ ತಿನ್ಕೊಂತ ನನ್ನ ಆಸ್ತಿ ಎಲ್ಲ ತಗೊಂಡು ನನಗೇನು ಇಲ್ದಂಗ ನನ್ನ ಒಂಥರ ಚಿತ್ರಿಂಸೆ ಕೊಡಕತ್ತಾರ, ನನ್ನ ಆಸ್ತಿ ನಂಗೆ ವಾಪಸ್ ಬೇಕು ಅಂದ್ರೆ ಕೋರ್ಟ್ ಕೊಡ್ಸುತ್ತ ಮಗನ. ನೀನು ಕೊಡೋದು ಬೇಡ, ನಿನ್ಗ ಅನುಭವಿಸ್ತೀನಿ ಅಂತೇನಿ ಬಂದಿಯಲ್ಲ ಆಸ್ತಿನ. ಕೋರ್ಟ್ ನಿನ್ನ ಕೈಯಾಗಿಂದ ಕಸ್ತು ನಿಮ್ಮ ಹೋಗಿ ವಾಪಸ್ ಕೊಡತ್ತ. ಅದು ತಿಳ್ಕೊ. ಕಾನೂನು ಬದಲಾಗೈತಿ. ನಿಮ್ಮಂತ ಮೂರ್ಖರು ಮಕ್ಕಳು ಇಂಥ ಹಡಬಿಟ್ಟಿ ಸ್ವಸ್ತ್ರರು ಇರೋದ್ರಿಂದ ಪಾಪ ತಂದೆ ತಾಯಿಗಳು ದುಡಿದು ಗಳಿಸಿ ಮಕ್ಕಳು ಸೊಸಿ ಮೊಮ್ಮಕ್ಕಳು ಅಂತೇನ ಜೀವನ ಕಳಿಬೇಕಂದವ್ರನ್ನ ಮೋಸ ಮಾಡಿ ಕೈಯನ್ನು ಕಸ್ಕೊಂಡು ಮತ್ತೆ ಹಿಂಗ್ ಗುಡಿ ಗುಂಡಂದ್ರ ದಪ್ತಿರಲ್ಲ. ಅದಕ್ಕ ಕೋರ್ಟು ಹಂಗಾಬಾರ್ದು ಅಂತಾನೆ ಹಿಂಗ ಕಾನೂನು ತಂದೈತಿ. ಹೋಗಲ್ಲ ಬಾಡೆ. ಯಾ ಕೋರ್ಟಿಗೆ ಹೋಗ್ತಿದಿ? ಅಡ್ಡಾಡ ನೋಡೋಣ. ಆಮೇಲೆ ಇನ್ನೊಂದು ಹೇಳಿಲ್ಲ ಆಕಿಗೆ ಏನಿಲ್ಲ ಒಂದು 50 ಪೈಸಾ ಕೋರ್ಟಿಗೆ ಅಡ್ಡಾಡಿ ತಾನಾಗೆ ತಪ್ಪಾಗೈತಿ ಅಂತ ಬರ್ಬೇಕಂತ. ಊರಾಗ ನಾವು ಅದಿಲ್ಲ. ಬಾ, ನೀ ಅದೆಷ್ಟು ಖರ್ಚಾಗತ್ತೆ ಅಡ್ಡಾಡ್ಲಿ. ನೀನು ನಿನ್ನ ನೇತಿ ಎಷ್ಟು ದುಡ್ದಿರಲ್ಲ. ಬಾ, ನಿನ್ನ ನೇತಿ ನೀನು ದುಡ್ದು ಕೋಟಿ ನೀವು ಅಡ್ಡಾಡಿ ತಪ್ಪಾಗೈತಿ ಯವ್ವ ನಿನ್ನ ಆಸ್ತಿ ಬೇಡ ಏನೋ ಬೇಡ ಅಂತ ನೀವು ಅನ್ಬೇಕು. ಹಂಗ ನಾವು ಮಾಡ್ಲಿಲ್ಲ ಅಂದ್ರೆ ನಾವು ಈ ಊರನ್ನ ಹೆಣ್ಮಕ್ಳನ್ನ ಅಲ್ಲ ನೋಡೇ ಬಿಡೋಣ ಒಂದು ಕೈ. ಲಕ್ಷ್ಮಣ್ ಅಕ್ಕ, ನೀವು ಸರಿಯಾಗಿ ಮಾಡಿದ್ರಿ. ನನಗೆ ಸಿಟ್ಟು ಬಂದಿತ್ತು, ನಾನೇ ಇವಾಗ ಬಿಡ್ತಿದ್ದೆ ಏಟು. ನೀವೇ ಮೊದ್ಲು ಬಿಟ್ರಿ. ನಾನು ಒಂದು 4 ಹಾಕ್ಲಾ ಏಟು? ಅಯ್ಯ ಏನಯ್ಯವ ಇದೇನ ಊರ ಉಗುಮಾನ ಅಲ್ಲ. ಎಲ್ಲಾರು ಬಂದ್ ಬಡಿತೀನಿ ಅನ್ನಕ ನನ್ನ ಗಂಡನ ಏನಂತ ತಿಕ್ಕೊಡ್ರಿ. ಹಡತಾಯ್ದ ಹೆಂಗ್ ಕಲ್ಲು ಗುಣಕಲ್ ಕುಂತ ಬಡದ್ರೂ ನಾಚಿಗಿಲ್ಲ. ನನ್ನ ಮಗನ್ ಬಡಿತಾರಲ್ಲ ಅಂತ ಒಂದು ಚೂರು ಬಾಯಿ ಬರ್ಬಲ್ತು. ಕಳ್ಳು ಅನ್ನೋದಿಲ್ಲನ? ಮಗನ್ ಬಡಿತಾರಂದ್ರೆ ಎಂತ ತಾಯಿ ಆದ್ರೂ ಯವ್ವ ಬಡಿ ಬಿಡ್ರ ನನ್ನ ಮಗ ಅಂತಾಳ. ಬಡಿಸಿ ಮತ್ತೆ ಸುಮ್ಮನೆ ಕುಂತಾಳ. ಆಕಿಗೆ ಇಲ್ಲ ನೀವು ಊರನ್ನವರೆಲ್ಲರೂ ಏನು ಬಡಿಬೇಕಂತ ನಾನು ಏನ್ ತದೀನಿ ಇಲ್ಲಿ. ನಾನು ಅವ್ರವ್ ಸುಮ್ಮನಿದ್ರು ನಾ ಯಾಕೆ ಸುಮ್ಮನೆ ಇರಕೋಲಿ. ಬಡದ್ರ ನಾ ಕೇಳಕ್ಕೆಲ್ಲ ನಾನು ವಾಪಸ್ ಮುಗ ಬಡಿತೀನಿ. ಸುಮ್ಮನೆ ಇರ್ಲಿ ಬಿಡಂತ ಬಿಟ್ಟಿನ ಅಷ್ಟೇ. ಏನ ಬಾ 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 ಬಾರಿ ಅದಿ ಬಿಡವ. ಕೋಳಿ ಜುಟ್ಟದಂತೆ ಜುಟ್ಟೆ ಹಾಕೊಂಡು ಕೈಯಾಗ ಪೈಯಾಗ ತೋಳೆಲ್ಲ ದಂಗಿ ಹಾಕೊಂಡು ಈ ನಮ್ನಿ ಲಂಗು ಲಗಾಮ್ ಇಲ್ದಂಗ ಏನ್ ಬಿಟ್ಟು ಫ್ಯಾಷನ್ ಮಾಡಕ್ ಖರ್ಚು ಮಾಡಕ್ ರೊಕ್ಕ ಕೊಟ್ಟನಲ್ಲ. ತಾಯಿಗೆ 500 ರೂಪಾಯಿ ಕೊಡೋ ದೊಡ್ಡ ಬಡ್ಡಿ ನನ್ನ ಮಗ ಅಲ್ಲ. ನಮಗ ಇಲ್ಲ ಬರ್ದ್ ಮಾತಾಡ್ತೀನಿ. ಬಾ, ಹಂಗಿದ್ರೆ ನೋಡೇ ಬಿಡ್ತೀನಿ. ಬಾ, ನಿನ್ ಏನ್ ಅನ್ನೋದು ಯಾಕ ಸೊಕ್ಕ ಮತ್ತಿ ಮೀರತನ? ಇಲ್ಲೋಡ ಒಂದ ಮಾತ ಹೇಳ್ತೀನಿ. ಇವಾಗ ಕಾಲ್ ಕಿತ್ತಿ ಚಲೋ ಆತು ಹೋದ್ರಿ ಉಳ್ಕೊಂತೀರಿ. ಏನಾರ ವಾಪಸ್ ನೀ ಈ ಊರಿಗೆ ಕಾಲ್ ಇಡ್ಬೇಕು, ಫಲ ಅಂತ ಏನಾರ ಬರ್ಬೇಕು. ನಿನ್ ಏನ್ ಮಾಡ್ತೀನೋ ಗೊತ್ತಿಲ್ಲ. ಇಲ್ಲೇ ಹೋಗುದು ನೀವು ಜೀವಂತ ಇದ್ರಿ ಅನ್ನೋದನ್ನ ಇಲ್ದಂಗ್ ಮಾಡ್ಬಿಡ್ತೀನಿ. ತಿಳ್ಕೊಂಡಿದ್ದೀರಿ ಹಳ್ಳಿ ಹೆಣ್ಮಕ್ಳು ಅಂದ್ರೆ ಏನಂತ. ನೋಡ ಮಗ ಅನ್ನೋದು ಅವಕಿ ಇಟ್ಕೊಂಡ ಅಂದ್ರೆ ಇನ್ನ ನಿನ್ ಸುಮ್ಮನೆ ಬಿಟ್ಟಾಳ. ಆಕೇನಾರ ನನಗೆ ಮಗನ ಬೇಡ ಅಂತ ಒಂದು ಮಾತಂದ್ಲಿ ಓಸ ಮಂದಿ ಹೆಣ್ಮಕ್ಳು ಹೋಗುದು ಉಗ್ಗಿನ ಉಂಡು ಬಿಡ್ತೀನಿ. ನಿಮ್ದು ನಡೀತಾರೇನಂತ? ಆಸ್ತಿ ಬೇಕಂತ ಆಸ್ತಿ. ಆಕಿ ಸತ್ರು ನಿಮಗೆ ಆಸ್ತಿ ಬರಂಗಿಲ್ಲ. ಹೋಗಿನ್ನ ಆಕಿ ಸತ್ರು ಯಾವ್ದಾರು ಗುಡಿ ಗುಂಡಂತಕ್ಕೆ ಬರೀರಿ. ಇವತ್ತು ಹೆಣಕ್ ಚಂಡ ಮಾಡಕ ಇವಕ್ ಬಡಿಯಾಕ ಹೋಗ್ಬೇಡ ಅಂತ ಹೇಳ್ತೀನಿ ನಾನು. ಅನ್ಬೋಕ ನೀನು ಏನಾರ ನೀ ಸತ್ ಬೇಗನ ಆಸ್ತಿ ಇವ್ರು ಕೊಡ್ಬೇಕನ್ನೋ ಮನಸ್ಸಿನಾಗ ಏನಾರ ಇದ್ರೆ ತಗಬಿಡು. ನಾವೆಲ್ಲ ಹೇಳಕತ್ತೀವಿ ನೋಡು. ಇಲ್ಲವ ಲಕ್ಷ್ಮಕ್ಕ, ಇಷ್ಟು ಈ ನಮನಿ ಇವರು ಇಷ್ಟು ಹೊಟ್ಟೆ ವಿಷಯ ಇಟ್ಕೊಂಡು ನನ್ನ ಗುಡಿ ಗುಂಡಂತ್ರಕ್ಕಾದ್ರೂ ಬಿಟ್ಟು ತಾವು ಆಸ್ತಿ ಅನ್ಭವಿಸ್ಬೇಕು ಅನ್ನಂಗದಾರ.
ಅಂದ್ರೆ ಇವ್ರಿಗೆ ನಾನು ಯಾಕೆ ಮಾಡ್ಬೇಕು? ಯಾಕೆ ಇಷ್ಟು ನನ್ನ ಗಂಡ ನಾನು ಬೆವರು ಸುರಿಸಿ ರಕ್ತ ಸುರಿಸಿ ಇಷ್ಟೆಲ್ಲ ಕಷ್ಟಪಟ್ಟದನ್ನ ಇವ್ರಿಗೆ ಕೊಟ್ರೆ ದೇವರು ಮೆಚ್ಚಲ್ಲ. ನನ್ನ ಗಂಡ ಸತ್ತು ಸ್ವರ್ಗ ಸಿರನಲ್ಲ, ಅದನ್ನ ಆತ್ಮಕ್ಕೂ ಶಾಂತಿ ಸಿಗಂಗಿಲ್ಲ. ಇಲ್ಲ ಲಕ್ಷ್ಮಕ್ಕ, ಕೊಡಲ್ಲ. ನಾನು ಬದುಕಿರುವವರೆಗೂ ಇದು ನನ್ನ ಹೆಸರಲ್ಲಿ ನಾ ಸತ್ತ ಕಾಲಕ್ಕೆ ಈ ಊರಾಗ ಗುಡಿ ಐತಲ್ಲ, ಆ ಗುಡಿಗೆ ಬರ್ಕೊಟ್ಬಿಡ್ತೀನಿ. ಅಮಾಸಿ ಹುಳುವಿಗೆ ದಾಸೋಹ ಮಾಡ್ಲಿ ನನ್ನ ರೊಕ್ಕದಾಗ, ನನ್ನ ಹೊಲ್ದಂದ ಖರ್ಚಿನಾಗ ಹಂಗ ಮಾಡಿಡ್ತೀನಿ. ನೆನೆಸ್ತಾರ ಬಡಬಗ್ರು ಹುಡ್ರು ಉಪ್ಪಡಿ ಉಂಡು ನಾನು ನೆನೆಸೋಳ್ರಾಕ. ಅರೆ ಇಂಥ ಪಾಪಿಗಳಿಗೆ ನಾನು ಕೊಡಲ್ಲ ಅಂದ್ರೆ ಕೊಡಲ್ಲ. ಏನ ಇಷ್ಟು ನೀನು ಮಾತಾಡಕತ್ತೀಯ? ಮಗ ಅನ್ನೋದು ಕಳ್ಳಿಲ್ಲ, ಪ್ರೀತಿಲ್ಲ, ಮಗ್ಗಗ್ ಮಾಡ್ಬೇಕು ಅನ್ನೋದಿಲ್ಲ, ಗುಡಿ ಗುಣ್ಣಂತಕ್ ಮಾಡ್ತೀಯ? ಮಾಡ್. ಎಷ್ಟು ದಿವಸ ಅಂತ ಇವ್ರು ನಿನ್ನ ನೋಡ್ಕೊಂತಾರ, ಎಷ್ಟು ದಿವಸ ಅಂತ ನೀನು ಮಾಡ್ತಿ ಮಾಡು. ಏನೋ ನಿನ್ನ ಕೈಕಾಲ ಕೊಟ್ಟು ಶಕ್ತಿ ಐತಿ ಹೊಲ್ದಾಗ ಒಟ್ಟು ಮಾಡ್ಕೊಂಡು ಏನೋ ದಿಮಾಕ್ ಮಾಡಕತ್ತಿದ್ದಿ. ನಾಳೆ ಮುಪ್ಪಾನ್ ಮುದಿಕೆಗೆ ವಯಸ್ಸಾಗಿರ್ತೈತಲ್ಲ, ಅವಾಗ ಯಾರಂತಲ್ಲಿ ಹೋಗ್ತಿದ್ದಿ? ನಮ್ಮಂತಲೇ ಬರ್ಬೇಕು, ನಮ್ಮ ಕಾಲ ಹಿಡಿಬೇಕು. ಅವಾಗ ನೀನು ಆಸ್ತಿ ತಗೊಂಡು ನಾನು ನೋಡ್ಕೊ ಅಂದ್ರು ನೀನು ಬೇಡ, ನೀನು ಆಸ್ತಿ ಬೇಡ ಅಂತ ಅಂತೀವಿ. ಅವಾಗ ಮಾಡ್ತೀನಿ ನೀನು. ಅಯ್ಯೇ ಚಲುವ, ಈಗ ಹೇಳಿದ್ದಿ ನಿಮ್ಮ ಅವ್ವನ ಗುಡಿ ಗುಣಾದ್ರಕ್ ಬಿಟ್ಟು ಹೋಗ್ತೀನಿ ಹಂಗ ಹಿಂಗಂತ ನಂದಾತ. ಈಗ ನೀನು ವಾಪಸ್ ಆಕಿ ನೋಡ್ಕೋತೀನಿ, ಆಕಿ ವಾಪಸ್ ನಿನ್ನಂತಲೇ ಬಾ, ಹೊಲ ಮನಿ ತಗೊಂಡು ನನ್ ಲಾಳಿ ಚಕ್ರಿ ಮಾಡ್ಬಾ ಅಂತ ಕರಿತಾಳನ? ಅಯ್ಯೋ ದೇವ್ರೆ, ನೀವ್ ಎಷ್ಟ್ರ ಮಟ್ಟಿಗೆ ಲಾಳಿ ಚಕ್ರಿ ಮಾಡ್ತಾರಂತಂದು ಅಲ್ಲೇ ಗೊತ್ತಾಗೈತೆ ಆಕಿಗೆ. ಹಾಗೆ ನಿಮ್ಮಂತಲ್ ಬರಕ್ ಹೋಗ್ಕಳ. ಊರಾಗ ಅಕ್ಕ ತಂಗಿರ ಅಂತ ನಾವ್ ಅದೀವಿ, ನಾವ್ ನೋಡ್ಕೋತೀವಿ. ಆಕಿಗೆ ಏನ ಬರ್ಲಿ ಮಾಡ್ತೀವಿ. ಹಡದ ಮಕ್ಳಿಗೆ ಇಲ್ಲ ಅಂದ್ರೆ ನಮಗಂತ ಐತಪ್ಪ. ನಮಗ ಊರಾಗ ಸಂಬಂಧ ರಕ್ತಕ್ಕಿಂತ ನಾವು ಅಕ್ಕಂಗಿರ ಅಂತ ಏನೋ ಸಂಬಂಧ ಬೆಳೆಸ್ಕೊಂಡಿವಲ್ಲ, ಅದ ದೊಡ್ಡದು ನಮಗ. ಹೋಗೋಗ ಇಂಥದೆಲ್ಲ ನಾಟಕ ನಮ್ಮ ನೋಡಕ್ಬಿಡ. ನಾಳೆ ನಿನಗೆ ವಯಸ್ಸಾಗತ್ ನೋಡು, ನಿನ್ನ ಮುಪ್ಪನ್ ಕಾಲಕ್ಕ ನಿನ್ನ ಮಕ್ಕಳು ನಿನ್ನ ಹೆಂಗ್ ನೋಡ್ಕೊಂತ ವಿಚಾರ ಮಾಡು. ಆಕಿದ್ ಬಿಟ್ಬಿಡ. ಆಕಿಗೆ ನಾವು ಅದೀವಿ. ನಿಮಗ ದಿಕ್ಕು ದಿಸೆ ಇಲ್ಲದ ಪರದೇಶಿಗೆ ಹಂಗ ಹೋಗಿರಲ್ಲ ಪ್ಯಾಟ್ಯಾಗ, ಅಲ್ಲಿ ನಿಮ್ಮ ಮನೆ ಬರ ಗಂಡ ಇಟ್ಟಿದ್ದು. ನಾಳೆ ನಿಮ್ಮ ಮಕ್ಕಳು ನಿಮ್ಮನ್ನ ನೋಡ್ತವ ಗೊತ್ತಿಲ್ ಬಿಡು. ಅದ್ ಯಾರ ವೃದ್ಧಾಶ್ರಮಕ್ಕೆ ಸೇರಿಸ್ತಾರ ಅಂತ ಅಂದಿದ್ರಂತ ನಿಮ್ಮವ್ಗ. ಅದು ಬಹುಶಃ ನಿಮ್ಮ ಮಕ್ಕಳು ನಿಮ್ಮನ್ನ ಅಲ್ಲಿ ಸೇರಿಸ್ಬೋದು ನೋಡು. ನೀವು ಸ್ವಲ್ಪ ಆಸ್ತಿ ಈಡೇಗ್ ಮಾಡ್ಕೋರಿ. ಯಾಕಂದ್ರ ವೃದ್ಧಾಶ್ರಮಕ್ಕ ಆಸ್ತಿ ಇದ ನೋಡ್ಕೊಂತಾರ, ಒಟ್ಟು ಕೊಟ್ರೆ ಮತ್ ಮಕ್ಕಳು ಅದನ್ನ ಕಸ್ಕೊಂಡು ಕಳಿಸ್ಬೋದು. ಹುಷಾರು. ಇಲ್ಲ ಗುಡಿ ಗುಣ್ಣಂತ್ರಕ್ಕೆ ಹೋಗೋ ಪರಿಸ್ಥಿತಿ ನಿಮ್ದು ಬಂದ್ರು ಬರ್ಬೋದು. ಯಾಕೆ ಬೇಕು? ನೀವ ಒಂಚೂರು ನಿಮ್ ತಲೆಗೊಂಬಿಗೆ ಒಟ್ಟು ಟಕ್ಕ ಮಾಡಿ ಇಟ್ಕೋರಿ. ನನಗೆ ಗೊತ್ತೈತಾಳ್ರಿ, ನಾನು ಹೇಳ್ತೀನ ನನ್ನ ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು, ಹೆಂಗೆ ಇಟ್ಕೋಬೇಕಂತ. ನೀವೇನು ಹೇಳಕ್ ಹೋಗ್ಬೇಡ್ರಿ. ನಮ್ಗೆ ಆ ಪರಿಸ್ಥಿತಿ ಬರೋದು ಇಲ್ಲ, ನಾವು ಹಂಗೆ ನಡ್ಕೊಳ್ಳೋದು ಇಲ್ಲ. ನೀವು ದೊಡ್ಡ ಹೇಳಕ್ ಬಂದಾರ. ಬಾ ಹೋಗಂಬ. ಇನ್ನು ಈ ಊರಾಗ ಕಾಲಿಡೋದು ಬೇಡ, ಈ ಊರ ಹೆಸರು ಬೇಡ. ನಮ್ಗೆ ಅಪ್ಪ ಅವ್ವ ಇಲ್ಲ ಅಂತಂದು ಅಪ್ಪನ ತಿಳ್ಬಿಡಿ. ಈಗ ಅವನೋ ಬೇಕಿ ಅವಾಗನ ಸತ ನಮ್ಮ ಅಪ್ಪನ ಜೊತೆಗೆ ಅಂತೇಳಿ ಇರನ್ ಬಾ. ಇನ್ಮೇಲೆ ಇವ್ರು ಯಾರಿಲ್ಲ ನಮಗೆ. ಬಾ ಹೋಗಂಬ. ಹೋಗಪ್ಪ, ಮೊದಲ ಪುಣ್ಯ ಬರುತ್ತೆ. ಹನುಮಕ್ಕ ಬೇಸರ ಮಾಡ್ಕೊಂಡೇನ? ಅಲ್ಲ, ನಿನ್ನ ಮುಂದನ ನಿನ್ನ ಮಗ ಸೊಸಿಗೆ ಆ ನಮ್ನಿ ಬಾಯಿ ಬಂದಂಗೆ ಮಾತಾಡಿದೆ. ಹಳದ ಕಳ್ಳು ಅಲ್ಲ, ಬಡದನು ಬಡಬಿಟ್ನವ ಸಿಟ್ನಾಗ. ಬೇಸರ ಮಾಡ್ಕೋಬೇಡ. ಇಲ್ಲ ಯವ್ವ ಲಕ್ಷ್ಮವ್ವ, ನಾನು ಯಾಕೆ ಬೇಸರ ಮಾಡ್ಕೊಳ್ಳಿ? ನಾ ಬೇಸರ ಮಾಡ್ಕೊಂಡಿಲ್ಲವ. ಚಲೋ ಆತು. ಅದು ಬೇಸಿ ಮಾಡಿದೆ. ನಾ ಮಾಡ್ಬೇಕಾದದನ್ನ ನೀ ಮಾಡಿದೆ. ನನಗೆ ಭಕ್ತಿದ್ದಿಲ್ಲ. ಹಂಗಾದ್ರೆ ನನಗೆ ಬಡಿಯಾಕ್ ಬಿಟ್ಟ ನನ್ನ ಹೊಡೆದು ಕುಂದಿಸ್ತಿದ್ದ. ಅಲ್ಲ ನಿನಗಂತ ಸುಮ್ಮನೆ ಆಗ್ಯಾನ. ಚಲೋ ಮಾಡಿದೆವ. ಹಂಗ ನನಗೆ ಯಾರಿಲ್ಲ ಅನ್ನೋದೊಂದು ಚಿಂತಿತ್ತು. ಯಾರಿಲ್ಲ ಅಂತಂದು ಅನ್ಕೊಂಡಿದ್ನಲ್ಲ. ನೀವು ನಾವೆಲ್ಲ ಅದೀವಿ ಅಂತ ನನ್ನ ಬೆಂಗಾವಲಿಗೆ ನಿಂತ್ರಿ. ಅವರೆಲ್ಲ ನನ್ನ ಏನೋ ಮಾಡ್ಬೇಕಂತ ಮಾಡಿದ್ರು. ವಾಪಸ್ ಅವ್ರಿಗೆ ತಿನಿಸಿ ವಾಪಸ್ ಕಳಿಸಿ ನನ್ನ ರಕ್ಷಣೆನೂ ಮಾಡ್ಕೊಂಡ್ರಿ, ನನ್ನ ಉಳಿಸಿದ್ರಿ, ನನ್ನ ಕಾಪಾಡ್ಕೊಂಡ್ರಿ. ನನಗೂ ಒಂದು ಧೈರ್ಯ ಬಂತವ. ಅಕ್ಕ ತಂಗಿಯರಂಗ ಊರಾಗ ನನಗೆ ಎಲ್ಲರೂ ಅದಾರಂತಂದ್ರೆ ಇನ್ನು ನಾ ಅಂಜಂಗಿಲ್ಲ. ಇನ್ನು ನನಗೆ ಅಂಜಿಕಿಲ್ಲವ. ನಾ ಸತ್ರು ನನ್ನ ಮಣ್ಣ ಹಾಕಕ್ಕೆ ನೀವು ಅದಿರಲ್ಲ 4 ಮಂದಿ, ಅಷ್ಟು ಸಾಕು. ಎಲ್ಲಿ ಬೀದಿ ಹೆಣ ಹಾಕಿನೋ ನನ್ನ ಮಗ ಸೊಸಿ ಅಂತೂ ಬರಲ್ಲ. ನನ್ನ ಹೆಣನ ಬೀದಿ ಏನೋ ಅನ್ಕೊಂಡಿದ್ದೆ. ಹರಿಲ್ಲ, ಈಗ ಗೊತ್ತಾತು. ನೀವೆಲ್ಲ ಅದಿರಲ್ಲ, ಅಷ್ಟು ಸಾಕು. ನನಗೆ ಅಷ್ಟು ಸಾಕು. ಹಂಗ್ಯಾಕಂತೀಯ ಹನುಮಕ್ಕ? ನಾವೆಲ್ಲ ಅದೀವಿ ಊರಾಗ. ಅಲ್ಲ, ಒಂದ ಹೊಲ ಒಂದ ಇದ್ರಾಗ ಆಟ ಆಡ್ಕೊಂಡು ತಿಂದು ಉಂಡು ಬೆಳೆದಂತವ್ರು ಈಗ ನೀನು ಬೇರೆ ಅಂದ್ರೆ ನಾವು ಹೆಂಗ್ ಬಿಟ್ಕೊಡ್ತೀವಿ ಹೇಳ? ಬೇಡ. ಇಲ್ಲಿ ನೀನು ಹೊಲ್ದಾಗ ಇರಕ್ ಹೋಗ್ಬೇಡಿ. ಇನ್ಮೇಲೆ ಅಲ್ಲೇ ನಮ್ಮ ಊರಾಗ ಯಾವ್ದಾರ ಒಂದ್ ಸಣ್ಣ ಮನಿ ನೋಡ್ತೀವ. ಬಾಡಿಗೆ ಕಟ್ಟದ್ ಬೇಡ, ಅಂತದೊಂದು ನೋಡಿ ಅಲ್ಲೇ ಇರ್ಬಾರವ. ಒಬ್ಬೇಕಿ ಇರ್ತಿದ್ದಿ. ನಿನ್ನ ಮಗ ಮೊದ್ಲ ಹೊಟ್ಟೆ ವಿಷಯ ಇಟ್ಕೊಂಡು ಹೋಗ್ಯಾನ. ನಿನ್ ಸಸಿ ಬೆಂಡ್ಲಿ ದನ ಹಕ್ನಾಕಿದ್ದಂಗ ಅದಲ್ಲ. ಒಬ್ಬೇಕಿ ಇರ್ತಿ ಅಂತ ಗೊತ್ತಾಗಿ ನಾಳೆ ಮಕ್ಕೊಂಡ ತಲೆ ಮೇಲೆ ಕಲ್ಲಿ ಎತ್ತಿ ಹಾಕಲ್ಲ ಅಂತ ಏನ್ ಗ್ಯಾರಂಟಿ? ಬೇಡವಾ. ಇನ್ನು ನಿನ್ನ ಇಲ್ಲಿ ಬಿಟ್ಟು ಹೋಗೋದು ಬೇಸಲ್ಲ. ಅಯ್ಯ ಹೌದವ ಯವ್ವ, ನನಗೂ ಯಾಕೆ ಹಂಗ ಅನ್ಸುತ್ತ. ನಿನ್ನ ಮಗ ಏನು ಬ್ಯಾಬಿಡು ಅಂದ್ರೂ ನಿನ್ನ ಸೊಸಿ ಬಿಡಕ್ಕಿಲ್ಲ. ಆಕಿನ ಒಂದು ಕಲ್ ತಂದೆ ಹಾಕಂಗದಲ್ಲ. ನಮ್ಮ ಮನಿ ಅಂತಲೇ ಒಂದು ಸಣ್ಣದೊಂದು ಇಂಥದ ಗುಡ್ಸಲ್ ಟೈಪ್ ಒಂದು ಮನಿ ಐತಿ. ಅಲ್ಲಿ ಯಾರು ಇರಂಗಿಲ್ಲ, ದನಪನ ಕಟ್ಟಕ್ಕ ಇರ್ಬಿಡು ಅಂತ ಬಿಟ್ಟಿದ್ರು. ಇವ್ರದ್ದು ಲಕ್ಷ್ಮಕ್ಕ ಪಂಕಜಕ್ಕಂದು ಐತ್ ನೋಡು. ಒಂದ್ ಮಾತು ಆಕಿನ ಕೇಳಿ ನನ್ನ ಮೋಕನ ಅಲ್ಲೇ ಇಟ್ರಂಗ. ಅಯ್ಯ ಹೌದು, ಚಲೋ ಐತ್ ನೋಡು. ಅದು ಮನಿನೂ ಚಲೋ ಐತದ. ಅಯ್ಯ ಲಕ್ಷ್ಮಕ್ಕ, ಓಣ್ಯಾಗ ಐತವ. ನಮ್ಮ ಮನಿ ನಿಮ್ಮ ಮನಿ ಎಲ್ಲ ಸಮೀಪ ಆಗುತ್ತೆ. ಹನುಮವ್ವಕ್ಕ ದೂರ ಆಗಂಗಿಲ್ಲ ತಗೋ, ನಮ್ಮ ಕಣ್ ಮುಂದನೇ ಇರ್ತಾಳ. ಆಕೇನು ಪಂಕಜಕ್ಕೆ ಖಾಲಿ ಬಿದ್ದೈತಿ, ಕೊಡ್ತಾ ತಗೋ. ಅಯ್ಯೋ ಹನುಮವ್ವಕ್ಕ ನಡಿ, ನೀವೇನಾರು ಸಾಮಾನು ಇದ್ರೆ ಕೊಟ್ಬಿಡು. ತಲಾಗ ಒಂದೊಂದು ಓಸು ಮಂದಿ ತಲೆ ಮೇಲೆ ಉತ್ಕೊಂಡು ಹೋಗ್ಬಿಡೋಣ. ಅಲ್ಲಿ ಪಂಕಜನ್ ಮನಿ ಇರೋ ಕೇಳೋಣ. ಕೊಡ್ಲಿಲ್ಲ ಅಂದ್ರೆ ಹುಡುಕ್ಯಾಡೋಣ. ಅದು ಇಲ್ಲಿ ಈಗ ಹೋಗ್ಬೇಕಿನ್ ಬಿಟ್ಟು ಹೋಗೋ ಬೇಸಲ್ವ. ನಡಿ ಹೋಗೋಣ ನಡ್ರಿ. ಅಯ್ಯ ಹನುಮವ್ವಕ್ಕ, ಆಕೆ ಪಂಕಜಿ ಕೊಡ್ಲಿಲ್ಲ ಅಂದ್ರೆ ಏನತ್ತ, ನಮ್ಮ ಕಟ್ಟಿ ಮ್ಯಾಗ ಒಂದು ರೂಮು ಖಾಲಿ ಐತಿ. ಬೇಕಿದ್ರೆ ಅಲ್ಲೇ ಇರುವಲ್ಲಿ. ಯಾಕೆ ಒಂದು ಸ್ಟವ್ ಇಟ್ಕೊಂಡು ಅಡಿಗೆ ಮಾಡ್ಕೊಂಡು ಹೋಗ್ಬೇಕು. ಏನ್ ದೊಡ್ಡಾಗದ್ದು, ಎಲ್ಲರೂ ಒಂದ್ ಜಾಗ ಸಿಗತ್ತೆ ನಡೆಯವ. ಊರನ್ನ ಒಂದಿಟ್ಟು ನಿನಗೊಂದು ನೆಲ ಸಿಗಂಗಿಲ್ಲನ? ಎಲ್ಲರೂ ಕೊಡ್ತಾರ, ಎಲ್ಲೋ ಒಂದ್ ಸಿಗುತ್ತೆ. ಮೊದಲ್ ನಡೆಯವ. ನಡಿ, ಸಾಮಾನು ಏನಾರ ಭಾಳದವನ್ನ ನೋಡೋಣ. ತಲೆ ಮೇಲೆ ಇಟ್ಕೊಂಡು ಹೋಗಕ್ಕಾಗತ್ತೆ, ಇಲ್ಲಾಂದ್ರೆ ಚಕಡಿಗಾರ ಕಟ್ಕೊಂಬಂದು ತೊಗೊಂಡು ಹೋದ್ರತ್ತೆ. ಅಯ್ಯೋ ದೇವ್ರೆ, ನಂದು ಎಲ್ಲೈತೆ ಅಷ್ಟು ಚಕಡಿ ಕಟ್ಕೊಂಬರಷ್ಟು. ಒಂದು ತಾಟು, ಒಂದು ಚರಿಗೆ, 2 ಡಬ್ರಿ, ಒಂದು ಅನ್ನಕ್ಕೆ, ಒಂದು ಸಾರಿ ಡಬ್ರಿಗೆ ಅದಾವ ಅಷ್ಟೇ. ಆಮೇಲೆ 4 ಸೀರೆ ಬಿಟ್ರೆ ಏನಿಲ್ಲ ಅಂದೆ. ನೀವೇನು ಹೊತ್ಕೊಂಡ್ಬೇಡ, ನಾನೇ ತಲೆ ಮೇಲೆ ಗಂಟು ಹೊತ್ಕೊಂಡು ಹೋಗ್ತೀನಿ. ಇಂಥದೇನು ದೊಡ್ಡದಿಲ್ಲವ ನಂದು. ಆತಲ್ಲ, ಬಾ, ಬಾ, ಅಳಬೇಡ.
ಈಗಾತಲ್ಲ ನಿನ್ಗೆ ಊರಾಗ ಹಾಕ್ತೀವಿ ಆಮೇಲೆ ಹೊಲಕ್ಕೆ ದಿನ ನಮ್ಮ ಜೊತೆ ಹೊಲಕ್ಕೆ ಬಾ ನಿನ್ನ ಹೊಲ್ದಾಗ ನೀ ಕೆಲಸ ಮಾಡು ನಾವು ನಮ್ಮ ಹೊಲಕ್ಕೆ ಹೋಗ್ತೀವಿ ನಿನಗೇನು ಒಂದು ಹೊಟ್ಟವ ಕರೆ 4 ಮಂದಿ ಅದೀವಿ ಇಷ್ಟು ಮಂದಿ ಅದೀವಿ ಒಬ್ಬೊಬ್ಬರು ಮುಂಜಾನೆ ಹೋಗ್ಬೇಕು 1-2 ರೊಟ್ಟಿ ಕೊಟ್ರೆ ಮಧ್ಯಾಹ್ನ ಬೇಕು ಕೊಟ್ರೆ ರಾತ್ರಿಗೆ ಹೋಗ್ಬೇಕು ಕೊಟ್ರೆ ಹೊಟ್ಟೆ ನಡೆದೋಗುತ್ತೆ ಏನು ಚಿಂತೆ ಮಾಡಬೇಡ ಯಾರು ಹೊಟ್ಟೆ ನಿಂದು ನಮ್ಮ ಊರಾಗ ನಾ ಅದಕ್ಕೆ ಅಂತಂದು ದನಕ್ಕೆ ಆಕಳಕ್ಕೆ ಕರಕ್ಕೆ ನಾಯಿಗೆ ಅಂತ ಹಾಕ್ತಿರ್ತೀವಿ ಅಷ್ಟು ಖರ್ಚು ಮಾಡೋಂಥವ್ರಿಗೆ ನಿನ್ನೊಂದು ಹೊಟ್ಟೆ ತುಂಬಿಸೋದಾಗಲ್ಲ ನಮ್ಮ ಕೈಯಲ್ಲಿ ನಡಿ ಬೇಕಾದಂಗೆ ಹೊಲ್ದಾಗ ಕಾಳು ಕಡಿ ಬೆಳಿತಾವು ಏನು ಚಿಂತೆ ಮಾಡಬೇಡ ನೀನು ಆರಾಮಿರಿ ಅಂತ ನಮ್ಮ ಜೊತೆಗೆ ನಡೆವ ಮೊದಲ ಇಲ್ಲಿರೋದೇ ಬೇಡ ಅಳ್ಬೇಡವ ನಾವು ಓದಿವೆಲ್ಲ ಏನು ಸುಮ್ಮನಿರು ಆಯ್ತು ನನಗೆ ಇವತ್ತು ಭಾಳ ಖುಷಿ ಆಗತೈತಿ ನಾನು ಏನೇನೋ ಅನ್ಕೊಂಡ್ಬಿಟ್ಟಿದ್ದೆ ನಾನು ಎಷ್ಟು ಮುಗೀತು ನನ್ನ ಜೀವನ ಅಂತ ಅನ್ಕೊಂಡಕ್ಕಿಗೆ ಈ ನೀವೆಲ್ಲ ಸಿಕ್ಕ ನನಗೊಂದು ವಾಪಸ್ ಜೀವನ ಸಿಕ್ಕಂಗತ್ತೆ ನಡೆವ ನಿಮ್ಮ ಜೊತೆಗೆ ಇರ್ತೀನಿ ಇನ್ಮೇಲೆ ಬಂದೆ